ಮೊದಲಿಂದಲೂ ಗಣಪತಿ ಹಬ್ಬ ಅಂದ್ರೇ ಸಂಭ್ರಮ. ಹಬ್ಬದ ದಿನ ಹೋಗಿ ಗಣಪತಿ ಮೂರ್ತಿ ಆಯ್ಕೆ ಮಾಡೋದು, ಹಬ್ಬಕ್ಕೆ ಬೇಕಾದ ಹೂವು, ಹಣ್ಣು, ಗಣಪನಿಗೆ ಹಾರ ಇವೆಲ್ಲ ಅಪ್ಪ ಅಮ್ಮನ ಜೊತೆಗೆ ಹೋಗಿ ತರೋದೇ ಒಂದು ಖುಷಿ. ಹಬ್ಬದ ದಿನ ಅಪ್ಪನ ಜೊತೆ ಸೇರಿ ಬಾಗ್ಲಿಗೆ ತೋರಣ ಕಟ್ಟಿ ಗಣಪತಿ ಆಸನಕ್ಕೆ ತಯಾರು ಮಾಡಿ ಇನ್ನೇನು ಗಣಪತಿ ಬರ್ತಾನೆ ಅಂತ ಕಾಯೋದೇ ಒಂಥರ ಮಜಾ. ನಮ್ಮ ಮನೆಗೆ ವರ್ಷಕ್ಕೆ ಒಂದೇ ಬಾರಿ ಬರೋ ವಿಶೇಷ ಅತಿಥಿನ ಸ್ವಾಗತಿಸಿ ಭೋಜನ ಪ್ರಿಯನಿಗೆ ದೊಡ್ಡದಾದ ಬಾಳೆ ಎಲೆ ಮೇಲೆ ಮೋದಕ, ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ, ಕೋಡ್ಬಳೆ, ಕಡಲೆಕಾಳು ಪಲ್ಯ, ಹೋಳಿಗೆ, ಕಾಯಿ ಹಾಲು, ಅನ್ನ ಸಾರು ಎಲ್ಲವನ್ನ ನೈವೇದ್ಯ ಮಾಡಿದ್ರೆ ಅಮ್ಮನ ಶ್ರಮಕ್ಕೆ ಒಂದು ಸಾರ್ಥಕತೆ. ಜರ್ಮನಿಗೆ ಬಂದಮೇಲೆ ಇದೆಲ್ಲ ತುಂಬ ಮಿಸ್ ಮಾಡ್ತಿದ್ದೆ. ಊರಲ್ಲಿ ಎಲ್ಲ ಹಬ್ಬ ಮಾಡುವಾಗ ಏನೋ ಒಂಥರ ಬೇಜಾರಾಗೋದು. ಆಗಲೇ ನಾನ್ಯಾಕೆ ಗಣಪತಿ ಹಬ್ಬ ಮಾಡಬಾರ್ದಂತ ಅನಿಸಿ ಕಳೆದ ವರ್ಷದಿಂದ ನಾನೂ ಗಣಪತಿ ಹಬ್ಬ ಪ್ರಾರಂಭ ಮಾಡಿದೆ. ಹಬ್ಬದ ಹಿಂದಿನ ವೀಕೆಂಡ್ ಸ್ವಲ್ಪ ಟೈಮ್ ಮಾಡ್ಕೊಂಡು ಅಮ್ಮ ಮಾಡ್ತಿದ್ದ ತಿಂಡಿ ಎಲ್ಲ ತಯಾರು ಮಾಡಿದೆ. ಅಮ್ಮ ಮಾಡೋ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಟ್ರೈ ಮಾಡಿದೆ. ಅಮೆಝಾನಿಂದ ತಂದ ಕ್ಲೇಗೆ ಭಕ್ತಿ ಲೇಪನ ಮಾಡಿದಾಗ ಈ ನನ್ನ ಗಣಪ ರೂಪುಗೊಂಡ. ಪೂಜೆ, ಭಕ್ತಿ, ವಿಧವಾದ ತಿಂಡಿ ತಿನಿಸು ಎಲ್ಲವೂ ಹಿಂದಿನ ದಿನಗಳ ನೆನಪು ತರಿಸಿದ ಸುಳ್ಳಲ್ಲ. ಗಣಪನ ಜೊತೆ ಆ ದಿನ ಎಲ್ಲ ನನ್ನ ಕಷ್ಟ ಸುಖ ಹೇಳಿದೆ. ಮನೆಗೆ ಬಂದ ನನಗಿಷ್ಟವಾದ ಅತಿಥಿಯ ನಿರ್ಗಮನದಿಂದ ಆಗುವ ನೋವು ಇವನನ್ನು ಪ್ರತಿ ಬಾರಿ ಕಳಿಸುವಾಗಲೂ ಆಗುತ್ತೆ. ಆದ್ರೇನು, ಮುಂದಿನ ವರ್ಷನೂ ಬರ್ತಾನೆ ಇವನು ಅನ್ನೋ ಖುಷಿನಲ್ಲೇ ಹಬ್ಬ ಮುಗೀತು.